ದಾವಣಗೆರೆಯ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದುಬಿಟ್ಟಿದೆ. ಅನಾಮಧೇಯ ವ್ಯಕ್ತಿಯಿಂದ ಇಂಥದ್ದೊಂದು ಬೆದರಿಕೆಯ ಸಂದೇಶ ಬಂದಿದೆ. ದಾವಣಗೆರೆಯ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಅನ್ನೋನ್ ಪರ್ಸನ್ ಅನಾಮಧೇಯ ವ್ಯಕ್ತಿಯಿಂದ ಇಮೇಲ್ ಸಂದೇಶ ಬಂದಿದೆ. ಕೋರ್ಟ್ನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಈ ಇಮೇಲ್ ಅಲ್ಲಿ ಎಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಅನ್ನೋನ್ ವ್ಯಕ್ತಿ ಇಮೇಲ್ ಮೂಲಕವಾಗಿ ಬೆದರಿಕೆಯನ್ನ ಹಾಕಿರೋದು. ನ್ಯಾಯಾಲಯದಲ್ಲಿ ಬಾಂಬ್ ಅನ್ನ ಇಟ್ಟಿದ್ದೇವೆ ಅಂತ ಇಮೇಲ್ ನಲ್ಲಿ ಬರೆದಿತ್ತು. ಮಧ್ಯಾಹ್ನ 1:30ಕ್ಕೆ RDX ಬಾಂಬ್ ಅನ್ನ ಸ್ಫೋಟ ಮಾಡ್ತೀವಿ. ಕೋರ್ಟಿನ ಅಧಿಕೃತ ಇಮೇಲ್ ಐಡಿಗೆ ಈ ಮೆಸೇಜ್ ಅನ್ನ ಕಳಿಸಿರ್ತಾರೆ. ಇನ್ನು ಕೋರ್ಟಿನ ಕಲಾಪವನ್ನ ಸ್ಥಗಿತಗೊಳಿಸಿ ತೀವ್ರ ವಿಚಾರಣೆಗಳು ಸಾಗ್ತಿದೆ. ದಾವಣಗೆರೆಯ ಜಿಲ್ಲಾ ಕೋರ್ಟಿಗೆ ಸದ್ಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಕೋರ್ಟಿನ ಸುತ್ತಮುತ್ತ ಬಾಂಬ್ ಸ್ಕ್ವಾಡ್ ಇರಬಹುದು, ಜೊತೆಯಲ್ಲಿ ಡಾಗ್ ಸ್ಕ್ವಾಡು, ಶ್ವಾನದಳ, ಹೀಗೆ ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಭಯ ಆಗುತ್ತೆ. ಜಿಲ್ಲಾ ಕೋರ್ಟಿನ ಅಧಿಕೃತವಾಗಿರುವಂತಹ ಇಮೇಲ್ ಐಡಿಗೆ ಇವತ್ತು ಮಧ್ಯಾಹ್ನ 1:30ರ ಸುಮಾರಿಗೆ ನಾವು RDX ಬಾಂಬ್ ಅನ್ನ ಸ್ಫೋಟ ಮಾಡ್ತೀವಿ ಅನ್ನೋದಾಗಿ ಯಾವಾಗ ಈ ಬೆದರಿಕೆಯ ಮೇಲ್ ಬಂತಲ್ಲ, ಆಗ ಎಲ್ಲರೂ ಕೂಡ ಬೆಚ್ಚಿ ಬಿದ್ರು. ಹಾಗಾಗಿ ಇದರ ಬೆನ್ನಲ್ಲೇ ಈಗ ಬಾಂಬ್ ಪತ್ತೆ ದಳ, ಭದ್ರತಾ ಸಿಬ್ಬಂದಿ ಎಲ್ಲ ಇಂಚಿಂಚು ಜಾಲಾಡ್ತಿದ್ದಾರೆ. ಕೋರ್ಟಿನ ಕಲಾಪವನ್ನ ಕೂಡ ರದ್ದು ಮಾಡಲಾಗಿದೆ. ಧಾರವಾಡದಲ್ಲೂ ಕೂಡ ಕೋರ್ಟಿಗೆ ಈ ಬಾಂಬ್ ಬೆದರಿಕೆ ಬಂದಿದೆ. ಅಷ್ಟೇ ಅಲ್ಲ, ಮಡಿಕೇರಿ, ಮಂಡ್ಯ ಕೋರ್ಟ್ಗಳಿಗೂ ಕೂಡ ಬೆದರಿಕೆ ಬಂದಿದೆ. ಮಧ್ಯಾಹ್ನ 1:15ಕ್ಕೆ 1:30ಕ್ಕೆಲ್ಲ ನಾವು ಬಾಂಬನ್ನ ಸ್ಫೋಟ ಮಾಡ್ತೀವಿ ಅಂತ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕೋರ್ಟಿನ ಆವರಣದ ದೃಶ್ಯಾವಳಿಗಳಿವೆಲ್ಲವೂ ಕೂಡ. ಜೊತೆಯಲ್ಲಿ ಕೋರ್ಟ್ನಲ್ಲಿದ್ದಂಥ ಇವತ್ತು ARG ಧಾರವಾಡ ಸಾಹೇಬರಿಗೆ ಅರೌಂಡ್ ಬೆಳಗ್ಗೆ 8:00ವರೆಗೆ ಸುಮಾರು ಮೇಲ್ ರಿಸೀವ್ ಆಗಿದೆ. ಅವರು 10 ಗಂಟೆಗೆ ಆಫೀಸ್ ಬಂದಾದಮೇಲೆ ನೋಡಾದ್ಮೇಲೆ ಇಮಿಡಿಯೇಟ್ಲಿ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನೇ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇಮಿಡಿಯೇಟ್ಲಿ ಬಂದು ಈಗ ನಮ್ಮ ಹೈಕೋರ್ಟ್ ಧಾರವಾಡ ಬೆಂಚ್ ಬಿಲ್ಡಿಂಗ್ ಏನಿದೆ ಅದಕ್ಕೆ ಪರಿಶೀಲನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಮತ್ತು ನಮ್ಮ ಪರಿಶೀಲನೆ ಆದಮೇಲೆ ಏನಾದರೂ ಏನಿದೆ ಅದು ನೋಡೋಕ್ಕೆ ಹೇಳ್ಬೋದು. ಹಾಂ, ಪೂರ್ತಿ ಬಿಲ್ಡಿಂಗ್ ವೇಕೇಟ್ ಮಾಡಿಸಿದ್ದೀವಿ. ಎಲ್ಲ ವೆಹಿಕಲ್ಸ್ನೂ ಹೊರಗಡೆ ಕಳಿಸಾಗಿದೆ.